Welcome to Learn Easily Hub. Please do subscribe. ಎಲ್ಲ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ಸ್ನಲ್ಲಿ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ನ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವಶನ್ ಪೇಪರ್ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಕ್ವಶನ್ ಪೇಪರ್ಸನ್ನು ನೀವು ಪ್ರಾಕ್ಟೀಸ್ ಮಾಡೋದರಿಂದ ನಿಮ್ಮ ಮುಂದಿನ ಆ್ಯನ್ಯುಯಲ್ ಎಕ್ಸಾಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಇದರಲ್ಲಿ ಮೊದಲನೇದಾಗಿ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ನ ಕ್ವಶನ್ ಪೇಪರ್ನನ್ನು ನೋಡೋದಾದರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಮೊದಲನೇ ಕ್ವಶನ್ ಟ್ಯಾಗನ್ನು ನೀಡಲಾಗಿದೆ. ಸ್ವಾಮಿ ಕಾಟ್ ದ ಟೈಗರ್. ಇಲ್ಲಿ ಕಾಟ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿದೆ. ಕಾಟ್ ಅಂದಾಗ ಇದು ಪಾಸ್ಟ್ ಫಾರಮಲ್ಲಿರುತ್ತೆ. ಸೊ ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತಗೋಬೇಕಾಗತ್ತೆ. ಸೊ ಇಲ್ಲಿ ಡಿಡೆಂಟ್ ಅಂತಕ್ಕಂತಹ ಕ್ವಶನ್ ಟ್ಯಾಗ್ ಆ್ಯಂಡ್ ಸ್ವಾಮಿಗೆ ಹಿ ಪ್ರೊನೌನ್ ಬರುತ್ತೆ. ಇಲ್ಲಿ ಆಪ್ಷನ್ ಎ ಡಿಡೆಂಟ್ ಹಿ ಇಸ್ ದಿ ಆನ್ಸರ್. ಇನ್ನು ಸೆಕೆಂಡ್ ಕ್ವಶನನ್ನು ನೋಡೋದಾದರೆ ಇಫ್ ಕ್ಲಾಸನ್ನು ನೀಡಲಾಗಿದೆ. ಇಲ್ಲಿ ಸೆಂಟೆನ್ಸ್ ನೋಡಿದಾಗ ಕೊನೆಯ ಸೆಂಟೆನ್ಸ್ ಸತೀಶ್ನಲ್ಲಿ ನೀಡ್ತಾ ಇದೆ. ಇಫ್ ಐ ಹ್ಯಾಡ್ ನಾಟ್ ಲಾಸ್ಟ್ ದ ಪವರ್ ಆಫ್ ಹಿಯರಿಂಗ್ ಐ ಡ್ಯಾಶ್ ಬಿಕಮ್ ಅನ್ ಆರ್ಟಿಸ್ಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವುಡಂಟ್ ಹ್ಯಾವ್. ನೋಡಿ, ಇಫ್ ಐ ಹ್ಯಾಡ್ ನಾಟ್ ಲಾಸ್ಟ್ ದ ಪವರ್ ಆಫ್ ಹಿಯರಿಂಗ್ ಅಂದರೆ ನನಗೆ ಕೇಳಿಸ್ಕೊಳ್ತಕ್ಕಂಥ ಪವರ್ ಏನಾದರೂ ಕಳೆದೋಗಿಲ್ಲ ಅಂದಿದ್ದರೆ ನಾನು ಆರ್ಟಿಸ್ಟ್ ಆಗ್ತಿರಲಿಲ್ಲ ಅಂತಕ್ಕಂಥ ಉತ್ತರ ವುಡ್ ನಾಟ್ ಹ್ಯಾವ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಚೂಸ್ ದಿ ಪ್ಯಾಸಿವ್ ಫಾರ್ಮ್ ಆಫ್ ದ ಗಿವನ್ ಸೆಂಟೆನ್ಸ್ ಇದೆ. ಲತಾ ಈಸ್ ಹಿಯರಿಂಗ್ ಫ್ರೆಂಚ್ ಲತಾ ಈಸ್ ಲರ್ನಿಂಗ್ ಫ್ರೆಂಚ್ ದಿಸ್ ಇಯರ್ ಇದೆ. ಇಲ್ಲಿ ಫ್ರೆಂಚ್ ಅಂತಕ್ಕಂಥದ್ದು ಆಬ್ಜೆಕ್ಟನ್ನು ಬರ್ಕೊಂಡಾಗ ಇಲ್ಲಿ ಈಸ್ ಹೆಲ್ಪಿಂಗ್ ವರ್ಬ್ ಇದೆ. ನೋಡಿ, ಇಲ್ಲಿ ಆಪ್ಷನ್ ಬಿನಲ್ಲಿ ಮಾತ್ರನೇ ಫ್ರೆಂಚ್ ಈಸ್ ಅಂತ ಬಂದಿದೆ. ನೀವು ಡೈರೆಕ್ಟಾಗಿ ಇದನ್ನು ಆನ್ಸರ್ ಅಂತ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಸರಿಯಾದ ಉತ್ತರ ಆದರೆ ಫ್ರೆಂಚ್ ಈಸ್ ಬೀಯಿಂಗ್ ಲರ್ನ್ಡ್ ಬೈ ಲತಾ ದಿಸ್ ಇಯರ್. ಇನ್ನು ಫೋರ್ತ್ ಕ್ವಶನ್ಗೆ ಬಂದಾಗ ಲ್ಯಾಂಗ್ವೇಜ್ ಫಂಕ್ಷನನ್ನು ನೀಡಲಾಗಿದೆ. ಅಂಡರ್ಲೈನ್ ಸೆಂಟೆನ್ಸ್ ನೋಡಿ, ಗೋ ವಿತ್ ಯುವರ್ ಬ್ರದರ್. ನಿನ್ನ ಅಣ್ಣನ ಜೊತೆ ಹೋಗು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇದು ಅಡ್ವೈಸ್ ಆಗುತ್ತೆ, ಆಪ್ಷನ್ ಸಿ. ಇನ್ನು ಸೆಕೆಂಡ್ ಮೇನ್ಗೆ ಬಂದಾಗ ಫಿಫ್ತ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್. ಒನ್ ಸಿಲೆಬಲ್ ಅಂದಾಗ ನೋಡಿ ಆಪ್ಷನ್ ಡಿ ಬುಕ್ ಆಗುತ್ತೆ. ಆಪ್ಷನ್ ಎ ನೋಡಿದಾಗ ಆರ್ಡಿಯಲ್ ಇದು 2 ಸಿಲೆಬಲ್, ಟೆನಸ್ 2 ಸಿಲೆಬಲ್, ಇಂಪಲ್ಸಿವ್ 3 ಸಿಲೆಬಲ್ಸ್ ಇರುತ್ತೆ. ಆಪ್ಷನ್ ಡಿ ಬುಕ್ ಈಸ್ ದಿ ರೈಟ್ ಆನ್ಸರ್. ನಂತರ ಕೊಲೊಕೇಟಿವ್ ವರ್ಡನ್ನು ನೀಡಲಾಗಿದೆ. ಜೆಂಟಲ್ ರೈನ್. ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಸೆವೆಂತ್ ಕ್ವಶನ್ ಆದರೆ ಮೈ ಬ್ರದರ್ ಈಸ್ ನಾಟಿ. ನಾಟಿ ಅಂತಕ್ಕಂಥದ್ದು ಗುಣವನ್ನು ಹೇಳುತ್ತೆ. ಸೊ ಅಡ್ಜೆಕ್ಟಿವ್. ಫಿಲ್ ಇನ್ ದ ಬ್ಲಾಂಕ್ಸ್ ಚೂಸಿಂಗ್ ಕರೆಕ್ಟ್ ಆರ್ಟಿಕಲ್ ಇದೆ. ಹಿ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ಆನ್ ಅವರ್. ಆನ್ ಆರ್ಟಿಕಲನ್ನು ಬಳಸಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ ಇದೆ. ವೀಣಾ ಪಾಸ್ಡ್ ದ ಬುಕ್ ಇದೆ. ವೀಣಾ ಪಾಸ್ಡ್ ದ ಬುಕ್ ಡ್ಯಾಶ್ ಪ್ರಿಯಾ ಇದೆ. ಸೊ ಟು ಪ್ರಿಯಾ, ಟು ಅಂತಕ್ಕಂಥ ಪ್ರಿಪೋಸಿಷನ್. ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ಸೂಟೇಬಲ್ ಲಿಂಕರ್ ಇದೆ. ನಮ್ರತಾ ಈಸ್ ಎ ಫೇಮಸ್ ಡಾಕ್ಟರ್. ಶಿ ಡಿಡಂಟ್ ವಾಂಟ್ ಟು ಚಾರ್ಜ್ ಮಚ್ ಡ್ಯಾಶ್ ಶಿ ಈಸ್ ವೆರಿ ರಿಚ್ ಬಿಕಾಸ್ ಶಿ ಈಸ್ ವೆರಿ ರಿಚ್. ಇನ್ನು 11ನೇ ಪ್ರಶ್ನೆಯನ್ನು ನೋಡಿದಾಗ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಎನ್ಸೈಕ್ಲೋಪೀಡಿಯಾ ಡ್ಯಾಶ್ ಗಿವ್ ಅಸ್ ಬೇಸಿಕ್ ಇನ್ಫಾರ್ಮೇಷನ್ ಆನ್ ಎವರಿ ಸಬ್ಜೆಕ್ಟ್. ಇಲ್ಲಿ ಎನ್ಸೈಕ್ಲೋಪೀಡಿಯಾ ಸಬ್ಜೆಕ್ಟು ಸಿಂಗುಲರ್ ಇರೋದ್ರಿಂದ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಸೊ ಸಿಂಗುಲರ್ ಸಬ್ಜೆಕ್ಟ್ನ ಮುಂದೆ ಬರ್ತಕ್ಕಂಥ ವರ್ಬ್ ಯಾವಾಗಲೂ ಪ್ಲೂರಲಲ್ಲಿ ಇರಬೇಕು. ಇದಕ್ಕೆ ಸರಿಯಾದ ಉತ್ತರ ಗಿವ್ಸ್. ನಂತರ 12ನೇ ಪ್ರಶ್ನೆ, ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ನೀಡಿದೆ. ದ ಟೀಚರ್ ಅಡ್ಮೈರ್ಡ್ ದ ಡ್ಯಾಶ್ ಆನೆಸ್ಟ್ ಆಫ್ ರವಿ. ಆನೆಸ್ಟ್ ಅಂತ ಇದೆ. ಸೊ ಇಲ್ಲಿ ಗುಣವನ್ನು ಹೇಳಬೇಕಾಗಿರೋದ್ರಿಂದ ಆನೆಸ್ಟಿ ಅಂತ ಆನ್ಸರ್ ಬರೀಬೇಕು. ಇನ್ನು 13th ಕ್ವಶನ್, ಯೂಸ್ ದ ವರ್ಡ್ ಡಿಸೈಡ್ ಆಸ್ ಎ ನೌನ್ ಇನ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಆಫ್ ಯುವರ್ ಓನ್. ಡಿಸೈಡನ್ನು ಬಳಸಿ ನಾವು ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಬರೀಬೇಕು, ಬಟ್ ಅದು ನಾಮಪದವಾಗಿರಬೇಕು. ಡಿಸೈಡ್ಗೆ ಡಿಸಿಷನ್ ಅಂತಕ್ಕಂಥದ್ದು ಒಂದು ನಾಮಪದ ಆಗುತ್ತೆ. ಸೊ ಐ ಮೇಡ್ ಮೈ ಡಿಸಿಷನ್. ಮೈ ಡಿಸಿಷನ್ ಈಸ್ ಆಲ್ವೇಸ್ ರೈಟ್. ಈ ರೀತಿ ವಾಕ್ಯಗಳನ್ನು ಬರೀಬೇಕು. ಇಲ್ಲಿ ಡಿಸಿಷನ್ ಅನ್ನೋದನ್ನು ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟಲ್ಲಿ ಬರುವ ಹಾಗೆ ಬರೀಬೇಕು. ಐ ಮೇಡ್ ಗುಡ್ ಡಿಸಿಷನ್. ಮೈ ಡಿಸಿಷನ್ ಈಸ್ ಆಲ್ವೇಸ್ ರೈಟ್. ಮೈ ಟೀಚರ್ಸ್ ಡಿಸಿಷನ್ ಈಸ್ ಟು ಆಲ್ ಸ್ಟೂಡೆಂಟ್ಸ್ ಶುಡ್ ಮೇಕ್ ಪಾಸ್. ಈ ರೀತಿ. ನಂತರ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ ಇದೆ. ನೋ ಅದರ್ ಫ್ರೂಟ್ ಈಸ್ ಆ್ಯಸ್ ಚೀಪ್ ಆ್ಯಸ್ ಬನಾನಾ ಇದೆ. ಇಲ್ಲಿ ಬನಾನಾ ಈಸ್ ದ ಚೀಪೆಸ್ಟ್ ಫ್ರೂಟ್. ಬನಾನಾ ಈಸ್ ದ ಚೀಫೆಸ್ಟ್ ಫ್ರೂಟ್. ಇದು ಸರಿಯಾದ ಉತ್ತರ. ಇನ್ನು 15th ಕ್ವಶನ್ಗೆ ಬಂದಾಗ ರಿಪೋರ್ಟೆಡ್ ಸ್ಪೀಚ್ಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಸೆಂಟೆನ್ಸ್ ಯಾವುದು?
ಸುಮನಾ ಥ್ಯಾಂಕ್ಡ್ ರಮೇಶ್ ದಟ್. ಇಲ್ಲಿ ಸುಮನಾ ಥ್ಯಾಂಕ್ಸ್ ಹೇಳಿರೋದರ ಒಂದು ವಾಕ್ಯವನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು. ಇಲ್ಲಿ ಯು ಹ್ಯಾವ್ ಸೇವ್ಡ್ ಮೈ ಲೈಫ್ ಇದೆ, ಇದನ್ನು ನಾವು ರಿಪೋರ್ಟೆಡ್ ಸ್ಪೀಚ್ಗೆ ಮಾಡಿದಾಗ ಯು ಅಂದಾಗ ರಮೇಶ್ ಆಗುತ್ತೆ. ಸೊ ಹಿ, ಹ್ಯಾವ್ ಅಂತಕ್ಕಂಥದ್ದು ಪ್ರೆಸೆಂಟ್ ಪರ್ಫೆಕ್ಟ್ನ ನಾವು ಪಾಸ್ಟ್ಗೆ ಚೇಂಜ್ ಮಾಡಿದಾಗ ಹ್ಯಾಡ್. ಹಿ ಹ್ಯಾಡ್ ಸೇವ್ಡ್ ಮೈ ಲೈಫ್ ಅಂದರೆ ಸುಮನಾ ಲೈಫ್ ಆಗಿದೆ, ಹರ್ ಲೈಫ್. ಹಿ ಹ್ಯಾಡ್ ಸೇವ್ಡ್ ಹರ್ ಲೈಫ್, ಇದು ಕರೆಕ್ಟ್ ಆಗುತ್ತೆ. ಇನ್ನು ಫ್ರೇಮ್ ಎ ಕ್ವಶನ್ ಟು ಗೆಟ್ ದಿ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್ ಇದೆ. ಸೂರಜ್ ಕ್ಯಾರಿಡ್ ಎ ಕೇನ್ ಇದೆ. ಕೇನ್ ಉತ್ತರ ಬರಬೇಕಾದ್ರೆ ವಾಟ್ ಡಿಡ್ ಸೂರಜ್ ಕ್ಯಾರಿ. ಇಲ್ಲಿ ಕ್ಯಾರಿಡಲ್ಲಿ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಡಿಡ್ ಅನ್ನು ನಾವು ಹೆಲ್ಪಿಂಗ್ ವರ್ಬ್ ತಗೋಬೇಕು. ವಾಟ್ ಡಿಡ್ ಸೂರಜ್ ಕ್ಯಾರಿ, ಇದು ಸರಿಯಾದ ಉತ್ತರ. ಇನ್ನು ಥರ್ಡ್ ಮೇನ್ಗೆ ಬಂದಾಗ ಎಡಿಟಿಂಗ್ ಎರರ್ಸನ್ನು ನೀಡಲಾಗಿದೆ. ಆನ್ ರಿಟರ್ನಿಂಗ್ ಹೋಮ್ ಬಾಬಾ ಸಾಹೇಬ್ come to be a great influenced by the life and work of Mahatma Phule, the votary of the classless society and women's uplift. ಇಲ್ಲಿ ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಅಡ್ವರ್ಬಿಯಲ್ ಅಂದಾಗ ಗ್ರೇಟ್ ಅಂತ ಇದೆ ನೋಡಿ, ಅದು ಗ್ರೇಟ್ಲಿ ಅಂತ ಚೇಂಜ್ ಆಗಬೇಕು. ಅಪಾಸ್ಟ್ರಫೆ ಟು ಬಿ ಯೂಸ್ಡ್ ಅಂತಿದೆ, ಇಲ್ಲಿ ವುಮೆನ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ವುಮೆನ್ಗೆ ಎನ್ ಆದಮೇಲೆ ಅಪಾಸ್ಟ್ರಫೆ ಕೊಟ್ಟು ಎಸ್ ಅನ್ನು ಬರಿಬೇಕಾಗತ್ತೆ. ನಂತರ ಫೋರ್ತ್ ಮೇನ್ಗೆ ಬಂದಾಗ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇದೆ. ಮೊದಲನೇ ಪ್ರಶ್ನೆ, ವೈ ಡಿಡ್ ಸ್ವಾಮೀಸ್ ಫಾದರ್ ವಾಂಟ್ ಹಿಮ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ಅಂತ. ಫಾದರ್ಗೆ ಸ್ವಾಮಿಯನ್ನು ಯಾಕೆ ಆಫೀಸ್ ರೂಮಲ್ಲಿ ಮಲಗಿಸ್ಬೇಕು ಅಂತ ಅನಿಸುತ್ತೆ ಅಂದಾಗ ಸ್ವಾಮೀಸ್ ಫಾದರ್ ವಾಂಟೆಡ್ ದಟ್ ಸ್ವಾಮಿ ಶುಡ್ ನಾಟ್ ಬಿ ಅಫ್ರೈಡ್ ಆಫ್ ದಿ ಡಾರ್ಕ್ನೆಸ್ ಆ್ಯಂಡ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಈಸ್ ಆಲ್ಸೋ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮಿ ಫಾದರ್. ಆ್ಯಂಡ್ ಮತ್ತೆ ಹೇಳಬೇಕಾದ್ರೆ ಸ್ವಾಮಿ ಫಾದರ್ ವಾಂಟೆಡ್ ದಟ್ Swami should cultivate good habits. So father wanted him to sleep in the office room. Next, how did Dr. B.R. Ambedkar and Mahatma Gandhi ji try to wipe out caste discrimination from India? ಇಲ್ಲಿ Mahatma Gandhi reminded the duties of higher caste towards lower class. Next, Ambedkar reminded the inherent rights. Is one stressed the duties and other stressed the ರೈಟ್ಸ್ ಅಂತ ಉತ್ತರ ಬರಿಬೇಕಾಗತ್ತೆ. ಸತೀಶ್ ಡಿಡ್ ನಾಟ್ ವಾಂಟ್ ಟು ಗೋ ಟು ನ್ಯೂ ಸ್ಕೂಲ್. ವಾಟ್ ವಾಸ್ ದ ರೀಸನ್? ಬಿಕಾಸ್ ಸತೀಶ್ ಲಾಸ್ಟ್ ಈಸ್ ಹಿಯರಿಂಗ್, ಹಿ ಈಸ್ ನಾಟ್ ಏಬಲ್ ಟು ಸ್ಪೀಕ್ ವಿತ್ ದ ಚಿಲ್ಡ್ರನ್ ಆ್ಯಂಡ್ ದ ಚಿಲ್ಡ್ರನ್ಸ್ ಆರ್ ಮೇಕಿಂಗ್ ಫನ್ ಆಫ್ ಹಿಸ್ ಡೆಫ್ನೆಸ್. ಸೊ ಸತೀಶ್ ಡಿಡ್ ನಾಟ್ ವಾಂಟ್ ಟು ಗೋ ಟು ಸ್ಕೂಲ್. ಈ ರೀತಿ ನೋಡಿ, ಇಲ್ಲಿ ಕಲರ್ಸ್ ಆಫ್ ಸೈಲೆನ್ಸ್ ಇಂದ 2 ಮಾರ್ಕ್ಸ್ ಕ್ವಶನ್ ಇದೆ. ಜಾಸ್ ಪೊಯಮ್ 2 ಪೊಯಮಿಂದ 2 ಮಾರ್ಕ್ಸ್ ಕ್ವಶನ್ ಇದೆ. ಹಾಗೆ ಈ ಎಲ್ಲ ಪ್ರಶ್ನೆಗಳು, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಕೀ ಆನ್ಸರ್ಸನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯ ನಂತರ PDF-ನಲ್ಲಿ ನೀಡಲಾಗಿದೆ. ನೋಡಿ, ಇಲ್ಲಿ ಎಕ್ಸ್ಟ್ರಾಕ್ಟ್ಸ್, ಹಾಗೆ 3 ಮಾರ್ಕ್ಸ್ ಕ್ವಶನ್ಸ್, ನಂತರ ಪ್ರೊಫೈಲ್ ರೈಟಿಂಗ್, ಸ್ಟೋರಿ, ಪಿಕ್ಚರ್ ಡಿಸ್ಕ್ರಿಪ್ಷನ್, ಅದಾದ ನಂತರ ಪ್ಯಾಸೇಜ್ ಆನ್ಸರ್ಸ್, ದೆನ್ ಸಮರೀಸ್, ಅದಾದ ನಂತರ ಲೆಟರ್ ರೈಟಿಂಗ್, ಇವೆಲ್ಲವೂ ಸಹ ಕೀ ಆನ್ಸರ್ಸ್ ಈ ಒಂದು ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ಕ್ವಶನ್ ಪೇಪರ್ನ ಕೀ ಆನ್ಸರ್ಸನ್ನು ಇಲ್ಲಿ ನೀಡಿರ್ತೇನೆ. ವಿದ್ಯಾರ್ಥಿಗಳೇ, ಈ ಒಂದು PDF-ಅನ್ನು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಿ. ಯಾಕಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ನೀಡಿದ್ದೇನೆ, ಕ್ಲಿಕ್ ಮಾಡಿ. ಸ್ಕ್ರೀನ್ನ ಮೇಲೆ PDF ಬರುತ್ತೆ, ಮೇಲೆ ಕಾಣ್ತಕ್ಕಂತಹ ಡೌನ್ಲೋಡ್ ಬಟನನ್ನು ಕ್ಲಿಕ್ ಮಾಡಿ ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಮುಂದಿನ ಆನ್ಯುವಲ್ ಎಕ್ಸಾಮ್ ಪರೀಕ್ಷೆಗೆ ಸಿದ್ಧರಾಗಲು ಬಹಳ ಹೆಲ್ಪ್ ಮಾಡುತ್ತೆ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡೋದಕ್ಕೆ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಹ ಲರ್ನ್ ಈಸಿಲಿ ಚಾನಲ್ ವೀಡಿಯೋಸನ್ನು ಶೇರ್ ಮಾಡಿ ಅಂತ ತಿಳಿಸುತ್ತಾ, ನಿಮ್ಮ ಪರೀಕ್ಷೆಗೆ ಎಲ್ಲರಿಗೂ ಸಹ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.